ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಫ್ರೈಡೇ, ಗೌರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಆ್ಯಂಡ್ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಆಲ್ರೆಡಿ ಇಷ್ಟೊತ್ತಿಗೆ ಹೋಗಬೇಕಿತ್ತು. ಇವಾಗ ಟೈಮ್ ಎಷ್ಟು ಅಂದರೆ 11:23 ಆಗಿದೆ. ಮಾರ್ನಿಂಗ್ 11:23. ನಾವು ಅಂದರೆ ಇವತ್ತು ಯಾಕೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮಾಮ. ಸೊ ಒಂದು 12:30 ಅಷ್ಟರಲ್ಲಿ ಬಿಡ್ತೀವಿ. ನೋಡೋಣ, ಊರಲ್ಲಿ ಹೋಗಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಏನಂದರೆ ಗೌರಿ ಹಬ್ಬಕ್ಕೆ ಯಾವಾಗಲೂ ನಾವು ಬೆಂಗಳೂರಲ್ಲಿರ್ತಿದ್ವಿ. ಗಣೇಶ ಹಬ್ಬ, ಗೌರಿ ಹಬ್ಬಕ್ಕೆ ಈಗ 2-3 ಇಯರ್ಸಿಂದ ಅನಿಸುತ್ತೆ, ಮೇ ಬಿ 2-3 ಇಯರ್ಸಿಂದ ನಾವು ಊರಲ್ಲಿ ಮಾಡ್ತಾಯಿದ್ದೀವಿ. ಬಿಕಾಸ್ ನಮ್ಮ ಅಜ್ಜಿ ಮನೆ ಕಟ್ಟಿಸಿ ಅಲ್ಲಿ ಗುರುಪ್ರವೇಶ ಮಾಡಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದೀವಿ. ಫಸ್ಟೆಲ್ಲ ಆಗಿದ್ದರೆ ಮನೆ ಏನು ಕಟ್ಸಿರಲಿಲ್ಲ, ಸೊ ಇಲ್ಲೇ ಮಾಡ್ಕೊತಿದ್ವಿ. ಈಗ ಊರಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಮಾಮಗೆ ಕೈ ನೋವಂತ ವಯಸ್ಸು ಒಂದೇ ಕಟ್ಕೊಂಡು ನಮ್ಮ ಮಾಮಗೆ ತುಂಬ ಖುಷಿ ಗೈಸ್. ಊರಲ್ಲಿ ಮಾಡಬೇಕು ಹಬ್ಬ ಎಲ್ಲ ಅಂತ ತುಂಬ ಆಸೆ. ಯಾವ ರಜಾ ಸಿಕ್ಕಿದ್ರು ಸಾಕು ಊರಿಗೆ ಹೋಗೋಕೆ ಕಾಯ್ತಾ ಇರ್ತಾರೆ ನಮ್ಮ ಮಾಮ ಎಲ್ಲ. ಸೊ ಇವತ್ತು ಹೋಗ್ತಿದ್ದೀವಿ. ಇವಾಗ ಹೋದರೆ ನಾವು ಮಂಡೇ ಬೆಳಗ್ಗೆನೇ ಅನಿಸುತ್ತೆ ಮೇ ಬಿ ಬರೋದು. ನೋಡೋಣ ಗೈಸ್ ಯಾವಾಗ. ನಮ್ಮಮ್ಮ ಸಂಡೇ ಬರ್ತಾರೆ, ವಾಪಸ್ ಬಂದುಬಿಡ್ತಾರೆ ಸಂಡೇ. ನಮ್ಮ ಚಿಕ್ಕಿ ಬರ್ತಾರೆ ಮೈಸೂರಿಂದ, ಅಲ್ಲಿಗೆ ಡೈರೆಕ್ಟ್ ಬರ್ತಾರೆ. ನಮ್ಮ ಅತ್ತೆ ನಮ್ಮ ಅಮ್ಮನೂ ಬರ್ಬೋದೇನೋ, ಅಲ್ಲಿ ಎಡ್ದೋರೆಯಿಂದ ನರಸೀಪುರದಿಂದ ಬರ್ತಾರೆ. ಸ್ವಲ್ಪ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಎಲ್ಲರಿಗೂ ಹೇಳಿದ್ದಾರೆ. ನೋಡೋಣ ಗೈಸ್, ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಗೈಸ್. ಸ್ಮಿತಾ ಮಲ್ಕೊಂಡಿದ್ದಾಳೆ, ಹೇಗೆ ರೆಡಿ ಆಗ್ತಾಳೆ ಅದೆಲ್ಲ ನಾಳೆ ತೋರಿಸ್ತೀನಿ. ಗೈಸ್, ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳೋದು ಮತ್ತೆ, ಪಾಪುದು ಫೆಸ್ಟಿವಲ್ ಆಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಾಗಿದ್ರೆ ಗೊತ್ತಿರುತ್ತೆ ಮೇ ಬಿ. ಇದರಲ್ಲಿ ಇನ್ನೂ ಪೋಸ್ಟ್ ಮಾಡಿಲ್ಲ, ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಫೇಸ್ ರಿವೀಲ್ದು. ಈ ವಿಡಿಯೋಲಿ ಸ್ಮಿತಾನ ಕೂಡ ತೋರಿಸ್ತೀನಿ. ಅಂದರೆ ಫಸ್ಟ್ ಇದ್ದಾಗ ಹೇಗಿದ್ದಾಳೆ, ಇವಾಗ ಫಸ್ಟು ಫೇಸ್ ರಿವೀಲಲ್ಲಿ ಮಾಡಿರೋ ವಿಡಿಯೋದಲ್ಲಿ ಅವಳು 1-2-3 ಮಂತ್ಸ್ ಆಗಿರ್ಬೋದೇನೋ ಅಷ್ಟೇ ಅವಾಗ ಅವಳಿಗೆ. ಈಗ ಅವಳಿಗೆ 15 ಬಂದರೆ 8 ಕಂಪ್ಲೀಟಾಗಿ 9 ಬೀಳ್ತಾಯಿದೆ. ಇವಾಗ ಹೇಗಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಮ್ಮ ಪಾಪು ಹೇಗಿದ್ದಾಳೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅವಳು ಮಲ್ಕೊಂಡಿದ್ದಾಳೆ, ಇಲ್ಲಾಂದರೆ ಆಮೇಲೆ ತೋರಿಸ್ತಿದ್ದೆ, ಆಮೇಲೆ ತೋರಿಸ್ತೀನಿ, ಓಕೆನಾ. ಇವಾಗ ನಾನು ಮೇಲೆ ಬಂದಿದ್ದೆ ಒಂದು ರೀಲ್ಸ್ ಮಾಡೋಕ್ಕೆ, ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಕೆಳಗೆ ಹೋಗ್ತಿದ್ದೀನಿ ಇವಾಗ. ರೆಡಿಯಾಗಿದ್ದೀವಿ ಗೈಸ್. ಇದು ಬ್ಯಾಗ್ 2-3 ಡೇಸ್ಗೆ ಎಷ್ಟು ದೊಡ್ಡ ಬ್ಯಾಗ್ ಪ್ಯಾಕ್ ಆಗಿದೆ ಗೊತ್ತಾ ಗೈಸ್. ಎಲ್ಲ ಸ್ಮಿತನ ಬಟ್ಟೆ, ನಂದು, ಅವ್ರ ಅಪ್ಪಂದು 2 ಜೊತೆ ಬಟ್ಟೆ. ಊರಲ್ಲಿ ಅವ್ರದ್ದು ಬಟ್ಟೆ ಇದೆ ಅಲ್ವಾ, ಊರಲ್ಲಿ ಹಾಕ್ಕೋತಾರೆ. ಅದಕ್ಕೋಸ್ಕರ ನಾನು ನಮ್ಮದೇ ಊರಲ್ಲಿ ಇಲ್ಲ ಅಂತ ಇಲ್ಲಿಂದನೇ ದೊಡ್ಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಓಕೆ ಗೈಸ್, ಸ್ಮಿತಾ ಎದ್ದು ಅನಿಸುತ್ತೆ ಮೇ ಬಿ, ನೋಡೋಣ. ಆ್ಯಂಡ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಯಾರ್ಯಾರು ಹೋಗ್ತೀವಿ ಅಂತ ತೋರಿಸ್ತೀನಿ. ನಾನು, ಮಮ್ಮಿ, ಅಮ್ಮ, ಅಂದರೆ ಅಮ್ಮ ಮೀನ್ಸ್ ಅಜ್ಜಿ, ನಮ್ಮ ಮಾಮ ಆಟೋ ಓಡಿಸ್ತಾರೆ, ಮನು, ಮಾನಸ ಇರ್ತಾರೆ. ಆ್ಯಕ್ಚುಲಿ ಅವರಿಬ್ಬರೇ ಇದ್ದಾರೆ ಮನೇಲಿ. ನಮ್ಮ ಮಾಮ ಸ್ವಲ್ಪ ಆಚೆ ಹೋಗಿದ್ದಾರೆ, ಅವರು ಬರ್ತಾರೆ. ಬಂದಮೇಲೆ ಹೊರಡೋದೆ. ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ರೆಡಿ ಆಗಿದ್ದೀವಿ, ಸುಮ್ಮನೆ ಕೂತಿದ್ದೀವಿ. ಮಮ್ಮಿ ನಂಗೆ ಬೇಡ ಕಾಫಿ ಕುಡಿಯೋಕೆ ಕರೀತಾರೆ. ನಮ್ಮ ಮಾಮ ಬಂದಿಲ್ಲ ಅಂತ 2ನೇ ಸತಿ ಕಾಫಿ ಕಾಯಿಸಿದ್ದು ಅವ್ರಿಗೆ. ಓಕೆ ಗೈಸ್, ಒಂದು ನಿಮಿಷ ಇರಿ ಗೈಸ್. ಅಲ್ಲಿ ಆಂಟಿ ಒಬ್ರು ಇದ್ದಾರಲ್ಲ, ಅಲ್ಲಿ ಗಣೇಶ ಕೂರಿಸ್ತಾರೆ ಚಿಕ್ಕ ಮಕ್ಕಳು. ನೋಡೋಣ ಹೆಂಗೆ ಕೂರಿಸ್ತಾರೆ ಅಂತ. ನಾನು ಇರೋದಿಲ್ಲ ನೋಡೋಕ್ಕೆ, ಅವರೆಲ್ಲ ಹೇಳ್ತಾರೆ. ನೋಡೋಣ, ಫೋಟೋ ತೋರಿಸ್ಬೋದೇನೋ ಮೇ ಬಿ ನನಗೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಪೇಂಟೆಲ್ಲ ಹೊಡಿತಾ ಇದ್ದಾರೆ. ಕೆಳಗೆ ಹೋಗ್ತಿದ್ದೀನಿ ಗೈಸ್.
ಸರ್ಕಾರದಿಂದ ಮುಂದೆ ನಾವು ಕಬ್ಬಿ ಗೈಸ್ ನಾನು 5:30ಗೆ ಬಂದೆ ಗೈಸ್. ಅದೇ ವ್ಲಾಗ್ ಮಾಡೋದು ಮರ್ತ್ಬಿಟ್ಟೆ. ಬಂದು ಕೂತಿದ್ದೀವಿ. ಸ್ಮಿತಾಗೆ ಊಟ ಮಾಡಿಸಿ ಕುಂತಿದ್ದೀನಿ. ನನ್ನ ತಮ್ಮ ಇಲ್ಲ ನೋಡ್ತಾ. ನಿನ್ನ ಗುಂಡ ನಿನ್ನ ಪರಿಚಯ ಮಾಡಿಸು. ಹೇಳು ನನಗೇನಾಗ್ಬೇಕು ನೀನು? ಅಕ್ಕ ಅಲ್ಲ, ಅತ್ತೆ ಮಗಳು. ನನ್ನ ಕಂಡ್ರೆ ಇಷ್ಟನಾ ಗುಂಡ ನಿಂಗೆ? ನಿಮ್ಮ ಅಕ್ಕನ ಕಂಡ್ರೆ ಜಾಸ್ತಿ ಇಷ್ಟನಾ ನನ್ನ ಕಂಡ್ರೆ ಜಾಸ್ತಿ ಇಷ್ಟ? ಯಾಕೆ? ಗೈಸ್ ಇವನು ಲಾವಣ್ಯನ ತಮ್ಮ. ಮನಸ್ಸ ನೀನು ಹೇಳೀಗ, ನನ್ನ ಕಂಡ್ರೆ ಜಾಸ್ತಿ ಇಷ್ಟನಾ ಅವನ ಕಂಡ್ರೆ ಜಾಸ್ತಿ ಇಷ್ಟನಾ? ಹೇಳು ಮನಸ್ಸ. ನನ್ನ ಮಗಳಿಗಂತೂ ನಾನೇ ಇಷ್ಟ ಬಿಡು. ಹೇಳೆ ನಿಜನಾ? ಯಾಕೆ ಕಿತ್ತಾಡ್ತೀರಾ? ಯಾರೋ ಒಬ್ರು ಎತ್ಕೊಳ್ರಿ. ಅವಾಗೆಲ್ಲ ಮಾಡಿಸ್ಬಿಡಕ್ಕೆ ಜೀರ್ಣ ಮಾಡಿಸಿ ತಿಂದಿರೋದು. ಗೈಸ್ ಏನು ಗೊತ್ತಾ, ನಾನು ವ್ಲಾಗ್ ಮಾಡೋದೇ ಮರ್ತಿ ಹೋಗ್ತಿದ್ದೀನಿ ಗೈಸ್. ಎಷ್ಟೋ ತಿಂದಾಗ ಗೊತ್ತಾ, ಆಗಿದ್ದು ಸ್ವಲ್ಪ ಗ್ಯಾಪ್ರಿಸ್ಕೋತೀನಿ ಮರ್ತೋಗ್ತೀನಿ, ಮರ್ತೋಗ್ತೀನಿ. ಆ್ಯಂಡ್ ಗೈಸ್ ನೋಡಿ, ಇವಳು ನಮ್ಮ ಅಕ್ಕನ ಮಗಳು. ನೀನೆಷ್ಟೇ ಮರ್ತೋಯ್ತು. ಚಾರು ಅವಳ ಹೆಸರು. ನಿನ್ನ ಹೆಸರೇನಪ್ಪ? ಸಾನ್ವಿ. ಅವರು ಇವಳ ಫ್ರೆಂಡು, ನಮ್ಮ ಮಾನಸನ ಫ್ರೆಂಡ್. ಎಲ್ಲ ಫ್ರೆಂಡು ಇವಳೇ. ನನ್ನ ಫೋನ್ ಲಾಕು ನಾನು ಎಮ್ ಅಂತ ಕೂರಿಸಿದ್ದೆ. ಈಗ ಬೇರೆ ಚೇಂಜ್ ಮಾಡ್ತಿದ್ದೀನಿ. ಬಿಕಾಸ್ ಇವರು ಎಲ್ಲರಿಗೂ ಲಾಕ್ ಹೇಳ್ಕೊಟ್ಬಿಟ್ಟವ್ರೆ. ಎಲ್ಲರಿಗೂ ಇವಳೇ ಹೇಳ್ಕೊಟ್ಟಿರೋದು ಇವರಿಗೆಲ್ಲ. ಎಲ್ಲರಿಗೂ ಲಾಕ್ ಗೊತ್ತಾಗ್ಬಿಟ್ಟಿದೆ ಗೈಸ್. ಅದಕ್ಕೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇವತ್ತು. ಸ್ವೀಟು ಬ್ಲ್ಯಾಕ್ ಯಾಕೆ ಕಪ್ಪು ಕಾಣಿಸ್ತೈತೆ? ನಾವು 3 ಜನ ಬಿಟ್ಬಿಟ್ಟು ಎಲ್ಲರೂ ಆಚೆ ಹೋಗ್ಬಿಟ್ಟವ್ರೆ ಗೈಸ್. ಅಂತೊಳೆ ಮಾನಸ, ನಾನಲ್ಲ. ಹೇಳ ಮಾಡಿ ಚೆನ್ನಾಗಿ ಹೇಳ್ತಿದ್ದೆ. ಆಚೆ ಹೇಳ್ತಾಳಲ್ಲಿ ನೋಡಲಿ. ಹಾಡು ಹೇಳಮ್ಮ, ಹೇಳಮ್ಮ. ಒಂದೇ ಒಂದು ಲೈನ್ ಹಾಡು ಆಯ್ತು. ಗುಂಡ ಮನು ಅಜ್ಜಿ ಹಾಡು ಹೇಳ್ತೈತೆ. ಬಂದು ಒಳಗನು ನನಗೆ ಯಾರು ಗೊತ್ತಿಲ್ಲ ಅಂತ. ಆಮೇಲೆ ಇವಾಗ ಯಾವ ಊರ ಚೆಲುವೆ ಶಿವ ಅಂತ. ಗುಡ್ ಮಾರ್ನಿಂಗ್. ನಾವೆಲ್ಲ ಆಗಲೇ ಎದ್ದು 6:15 ಏನೋ ನಾನು ಫಸ್ಟ್ ಎದ್ದೆ. ಆಮೇಲೆ ಎಲ್ಲರೂ 6:30ಗೆ ಎದ್ದರು. ಸ್ವಲ್ಪ ಜನ ಕೆಲಸ ಮಾಡೋಕ್ಕೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸಿ ಎಲ್ಲ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅವಳಿಗೆ ಹಾಲು ಕುಡಿಸೋಣ ಅಂತ. ಆ್ಯಂಡ್ ಗೈಸ್ ಇನ್ನೂ ನಾವು ರೆಡಿ ಆಗಿಲ್ಲ ಯಾರೂ. ಟೈಮು 8:51. ಈ ಕೆಲಸನೇ ಸರಿಯಾಗುತ್ತೆ ಗೈಸ್. ಏನು ಗೊತ್ತಾ, ನಮ್ಮೂರಲ್ಲಿ ಎಲ್ಲ ಬೆಡ್ಶೀಟ್ ಎಲ್ಲ ಯಾವುದೇ ದೋಸ್ಕೊಂಡಿರ್ತೀವೋ, ನೆನ್ನೆ ನೈಟ್ ಯಾವುದು ದೋಸ್ಕೊಂಡಿರ್ತೀವೋ ಅದೆಲ್ಲನೂ ಅಜ್ಜಾಕ್ಬೇಕು. ನಿದ್ದೆ ಬರುತ್ತಮ್ಮ ನೀನೇ ಬಿಟ್ಟಮ್ಮ.
ಸ್ಮಿತಾ ಹೇಗೆ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ನೋಡಿ ಈಗ. ಸ್ಮಿತಾ ಎಷ್ಟು ಬಿಟ್ಟು ಮುದ್ದು ಸ್ಮಿತಿ ಡ್ರೆಸ್ ಫ್ರಾಕ್ ಓನೆ ಓನೆ ಇಲ್ಲಿ ಸ್ವೀಟು ಗುಮ್ಮ 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 ನಗ್ತಾವಳೆ. ಇಲ್ಲಿ 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 ಮಸ್ತ್ ಬಿಟ್ಟು ಕಳ್ಳ 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 ಏ ಕಳ್ಳ ಕಳ್ಳ ಗೈಸ್ ಇವಾಗ ಟೈಮು 5:18 ಆಗಿದೆ. ಈವ್ನಿಂಗು ನಾನು ಮಲ್ಕೊಂಡು ಎದ್ದೆ ಸ್ವಲ್ಪ ಹೊತ್ತು. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರೆ ಅಡುಗೆಗೆ ಪೂಜೆಗೆಲ್ಲ 7 o'clock ಆಗ್ಬೋದು. 7 o'clock ಗಿಡ ಇಕ್ಕೋದು ನೋಡೋಣ. ಅಲ್ಲಡಮ್ಮ ಇಲ್ಲಿ ಸ್ವೀಟ್ ಕಳಿ ಚಿಕ್ಕ 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 ಆಚೆ ನೋಡ್ತಾವಳೆ ಗೈಸ್ ಸ್ವೀಟು. ಇವಾಗ ನಾನು ಸ್ವಲ್ಪ ಮಗ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಇವಳ ಸ್ವಲ್ಪ ಮಲಗಿಸ್ತೀನಿ, ನಿದ್ದೆ ಬಂದೈತೆ ಗೈಸ್. ಇವಳಿಗೆ ಮಲಗಿಸ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ನಮ್ಮಮ್ಮ ಇದು ಹೋಗು ಆಚೆ ಹೋಗು ಹೋಗು. ಇದು ನಮ್ಮಮ್ಮ ಇದು ನಮ್ಮಮ್ಮ ಇದು ಹೋಗು ಆಚೆ ಹೋಗು. ನೀನು ಹೊಡಿಬಾರ್ದು, ನೋವಾಗುತ್ತೆ ಮಮ್ಮಿಗೆ. ಹೋಗಿ ಹೋಗಿ ಆಯ್ತು ಹೋಗಿ ಹೊಡಿಬೇಡ. ತಿರ್ಗಾಡುತ್ತೆ ಮಗ. ಆಮೇಲೆ ಬಾಯಿ ಬಾಯಿಗೆ ನಮ್ಮಮ್ಮ ಇದು ನಮ್ಮಮ್ಮ. ಹೋಗು ನೀನು, ಬೇಡ ಹೋಗು ನೀನು, ಬಿಡು ನಮ್ಮಮ್ಮದು. ಆಫ್ ಮಾಡಿ ಹೊಡಿಬಾರ್ದು ಆ ಥರ. ನಮ್ಮಮ್ಮಂಗೆ ನೋವಾಗುತ್ತೆ. ಹೊಡಿಬಾರ್ದು ನೀನು, ಹೋಗು ಬೇಡ ಹೋಗು ನೀನು. ನಮ್ಮಮ್ಮ ಇದು ಏ ಹೋಗ. ಇವ್ರ ಮಮ್ಮಿ ನಾನು ಇವ್ರು ಇಲ್ಲ ಲಾವಣ್ಯ ಲಾವಣ್ಯನೇ. ಕರೆಂಟ್ ಹೋಗ್ಬಿಟ್ಟೈತೆ ಗೈಸ್. ಮಾಮೂಲಿ ಅದು ಯಾವ್ದು ಬಲ್ಪ್ ಅದು ಅದೇನು ಅಂತಾರೆ ಸೋಲಾರ್ ಕರೆಂಟ್. ಸಾರಿ ಗೈಸ್ ಅದು ಗೊತ್ತಾಯ್ತಾನೆ ಇದೆ ನನಗೆ. ಏನು ಅಂತಾರಲ್ಲ ಬಲ್ಪು ಕರೆಂಟ್ ಹೋದಾಗಲೂ ಬರುತ್ತಲ್ಲ ಅದು ಗೊತ್ತು, ಮರ್ತೋಗೈತೆ. ಇದು 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 ಮೊನ್ನೆ ಏನು ಬಲ್ಪ್ ಇದು? LED ಬಲ್ಪ್. ಹಾಂ LED ಬಲ್ಪ್ ಗೈಸ್. ಅದು ಗೊತ್ತಿಲ್ಲ. ಸ್ವೀಟ್ ನಮ್ಮ ತಾತ ಗೈಸ್, ಇವರು ನಮ್ಮ ಅಜ್ಜಿಯವರ ಗಂಡ, ನಮ್ಮ ಮಮ್ಮಿ ಅವರ ಡ್ಯಾಡಿ. ಪೂಜೆ ಮಾಡೋಕ್ಕೆ ಎಡೆ ಇಕ್ಕಕ್ಕೆಲ್ಲ ರೆಡಿ ಆಗಿದೆ ಗೈಸ್. ಎಡೆ ಇಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ತಿನ್ಬಿಟ್ಟು ಮಾಡ್ಕೊಬಿಡೋದು ಗೈಸ್. ನಮ್ಮಮ್ಮ ಬರ್ತಾರೆ ಗೈಸ್ ನಮ್ಮ ಮನೆ ನೋಡಿ ಗೈಸ್. ಎಲ್ಲರೂ
ಪಾಪು ಮಲ್ಕೊಂಡಿದ್ದಾಳೆ. ಇದು ಒಂದು ಪೆಂಗಿ ಎಲ್ಲರೂ ವಿಡಿಯೋ ಮಾಡ್ತಾರೆ. ಇದೊಂದು ದೊಡ್ಡ ಪೆಂಗಿ ಗೈಸ್. ಪೆಂಗಿ 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 ವಿಡಿಯೋ ಮಾಡ್ಬೇಕಾ? ಥರ್ಡ್ ಪ್ರೈಸ್ ನಮಗೆ ಗುಂಡ ಏನಾ ಎಲ್ಲ ಅಡ್ಡ ಬಂದು ಬಡ್ಡಿ ನಿಂತ್ಕೊಂತಾರಲ್ಲ. ಅದೇ ಮಾಡ್ಸೋ ಮಾಡ್ಸೋ ಕೆಳಗಡೆ ಮಾಡಿ ಮಾಡು. ಸೂಪ್ ಹಾಕ್ಬಿಡಮ್ಮ ಇವಾಗ. ಗೈಸ್ ಪೂಜೆ ಎಲ್ಲ ಮುಗೀತು. ಎಲ್ಲರೂ ಸೈಲೆಂಟಾಗಿ ಕೂತಿದ್ದಾರೆ ನೋಡಿ. ಅವನು ಯಾವಾಗಲೂ ಫ್ರೀ ಫೈರ್ ಆಡ್ತಾ ಇರ್ತಾನೆ ಗೈಸ್. ಫ್ರೀ ಫೈರ್ ಹುಚ್ಚ ಅವನು. ನೋಡಿ ಗೈಸ್ ನಮ್ಮ ಅಕ್ಕ ಹಿಂಗೆ ಕೂತವಳೆ. ಅಲ್ಲಿ ಅವ್ರ ಪಾಪು. ಇನ್ನು ಸ್ವಲ್ಪ ಪೂಜೆ ನಡೀತಾ ಇದೆ. ನೋಡಿ 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 ಇವಳು ನಮ್ಮ ಅಕ್ಕ ಬಕಾಸುರಿ ಥರ ತಿಂತಾ ಇರ್ತಾಳೆ ನೋಡಿ. ಅವಾಗಲೇ ಎಷ್ಟು ಎತ್ಕೊತಾ ಇದ್ದಾಳೆ ನೋಡಿ ಗೈಸ್. ಬಕಾಸುರಿ ಇವಳು ದೊಡ್ಡ ಬಕಾಸುರಿ. ನೋಡಿ ನೋಡಿ ಎಷ್ಟು ಎತ್ಕೊತಾ ಇದ್ದಾಳೆ. ನಾನು ಎಲ್ಲ ತಿನ್ನೋರ್ನ ಒಬ್ಬಳೇ ತಿಂತಾಳೆ ನೋಡಿ ನೋಡಿ. ಹಾಗೆ ಅಲ್ಲೋಗ್ಬಿಟ್ಲು ನೋಡಿ. ನೋಡಿ ಗೈಸ್ ನೋಡಿ ನೋಡಿ ಗೈಸ್ ನೋಡಿ ನೋಡಿ ನೋಡಿ. ಆಗ ಎಲ್ಲನೂ ಎತ್ಕೊತಾ ಇದ್ದಾಳೆ ನೋಡಿ. ಒಂದು ತಟ್ಟೆನೂ ಬಿಡ್ತಾರೆ, ಎಲ್ಲ ಎಡೆನೂ ಎತ್ಕೊಂತಾಳೆ ಇವಳೆ. ಇವಳೆ ಗೈಸ್ ಇವಳೆ ಇವಳೆ ನೋಡಿ. ದನ ಥರ ತಿಂತಾಳೆ ಇವಾಗ ಕುತ್ಕೊಂಡು ನೋಡಿ. ಐ ಮಮ್ಮಿ ಮಮ್ಮಿ ಇಲ್ಲಿ ನೋಡೋಣ ಮಾತಾಡ್ಸಿ. ಕಾಳ ಕೊಡು ಕಾಳ್ಗೊಜ್ಜಂಗ ಮಮ್ಮಿ ಈಗ ಮಾತಾಡ್ಸು ಮಾತಾಡ್ಸು ಅಲ್ಲ ಮಾತಾಡ್ಸು. ಈ ಕಡೆ ಕೈ ನೋಡಿ ಇನ್ನವರೆಗೂ ಬರೋಣ. ಅಣ್ಣ ಕುಡಿಯಲ್ಲ ಅಂತಲ್ಲ ಕುಡಿಯಲ್ಲ ಅಂತ
ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Yeah.